ಹುಮನಾಬಾದ್ ತಾಲೂಕಿನ ಮನೆಕೆಳಿ ಗ್ರಾಮದಲ್ಲಿ ಗುರುನಾನಕ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥದ್ದು ಸರ್ಕಾರದ ಅನುಮತಿ ಪಡಿಲಾರ್ದೇ, ಇಲಾಖಾ ಅನುಮತಿ ಪಡಿಲಾರ್ದೇ ಅವರೇನಪ್ಪ ರಾಜಾರೋಷವಾಗಿ ಏನಪ್ಪ ಅಂದ್ರೆ ಶಾಲೆ ನಡೆಸ್ತಾ ಇದ್ದಾರೆ. ಅಲ್ಲಿನ ಕಲಿತಕ್ಕಂಥ ಮಕ್ಕಳಿಗೆ ಬಹಳಷ್ಟು ಅನ್ಯಾಯ ಆಗ್ತಾಯಿದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನೇನಪ್ಪ ಅಂತಂದ್ರೆ ಇಲಾಖೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೇಳಿದೆ. ಆ ಮಾಹಿತಿ ಕೂಡ ಕೊಡಲಿಲ್ಲ, ದೂರನ್ನು ಕೊಟ್ಟೆ. ಆ ದೂರಿಗೂ ಕೂಡ ಯಾವುದೇ ರೀತಿ ನನಗೇನಪ್ಪ ಅಂದ್ರೆ ಉತ್ತರ ಬರಲಿಲ್ಲ. ಆದರೆ ನಾನು ಪದೇ ಪದೇ ನಾನೇನಪ್ಪ ಅಂದ್ರೆ DDPI ಆಗಲಿ ಅಥವಾ BO ಆಗಲಿ ಇವ್ರಿಗೇನಪ್ಪ ಅಂದ್ರೆ ಸತತವಾಗಿ ನಾನೇನಪ್ಪ ಅಂದ್ರೆ ಫಾಲೋಅಪ್ ಇದ್ದೀನಿ. ಮಾಡ್ತಾ ಇದ್ದಾಗೆ ಅವ್ರೇನಪ್ಪ ಅಂತಂದ್ರೆ ಹಾರೈಕೆಗಳ ಉತ್ತರಗಳು ಏನಪ್ಪ ಅಂತಂದ್ರೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಆ ಒಂದು ಸಂಸ್ಥೆಯ ವಿರುದ್ಧವಾಗಲಿ ಅಥವಾ BO ಅವರ ವಿರುದ್ಧವಾಗಲಿ ಅಥವಾ DDPI ಅವ್ರ ವಿರುದ್ಧ ಆಗಲಿ ಇವ್ರು ಯಾರ್ದು ವಿರುದ್ಧ ಏನಪ್ಪ ಅಂದ್ರೆ ಸರ್ಕಾರನೂ ಕೂಡ ಅಂತಂದ್ರೆ ಕ್ರಮ ಕೈಗೊಳ್ತಾ ಇಲ್ಲ. ಆದರೆ ಒಂದು ಹಾರೈಕೆ ಮಾತು ಏನು ಹೇಳ್ತಾರೆ ಅಂತಂದರೆ BO ಅವರು ನಾನೇನಪ್ಪ ಅಂದ್ರೆ ಆಲ್ರೆಡಿ ಮನೆಕೆಳಿ ಪೊಲೀಸ್ ಠಾಣೆಗೆ ಆ ಸಂಸ್ಥೆಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ನಾನು ದೂರನ್ನು ಕೊಟ್ಟಿದ್ದೆ ಅಂತೇಳಿ ಹುಮನಾಬಾದ್ BO ಅವರು ಹೇಳ್ತಾರೆ. ಆದರೆ ಇಲ್ಲಿ ಮನೆಕೆಳಿ ಪೊಲೀಸ್ ಠಾಣೆಯಲ್ಲಿ ದೂರು ಬಂದಾಗ ಯಾಕೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ FIR ಆಗಿಲ್ಲ ಆ ಸಂಸ್ಥೆ ವಿರುದ್ಧ ಅಂತಕ್ಕಂಥದ್ದೇ ಕೂಡ ಅದು ನಮಗೇನಪ್ಪ ಅಂದ್ರೆ ಒಂದು ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಕಲಿತಕ್ಕಂಥ ಮಕ್ಕಳ ಒಂದು ಬಹಳಷ್ಟು ಆ ಮಕ್ಕಳಿಗೇನಪ್ಪ ಅಂತಂದ್ರೆ ಅವರ ಶಿಕ್ಷಣ ಹಾಳಾಗ್ತದೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಏನಪ್ಪ ಅಂದ್ರೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಈ ಒಂದು ವೇಳೆ ಈ ಕೂಡಲೇ ಆ ಸಂಸ್ಥೆಯ ವಿರುದ್ಧ ಮತ್ತು ಆ BO ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಒಂದು ವೇಳೆ ಆಗಲಿಲ್ಲ ಅಂತಂದರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೀದಿಗಿಳಿದೇನಪ್ಪ ಅಂದ್ರೆ ನಾನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಹೆಸರು ಮಾರುತಿ B. ಕಂಟೆ ಅಂತ.